ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ತಮ್ಮಲ್ಲಿ ಅಬ್ಸರ್ವ್ ಮಾಡ್ಬಿಟ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡ್ತೀರಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗಾಗಲೇ ಸಮೀಕ್ಷಾ ಕಾರ್ಯ ಅಂತಕ್ಕಂಥದ್ದು ಆರಂಭ ಆಗಿ ಸಾಕಷ್ಟು ದಿನಗಳಾಗ್ಬಿಟ್ಟಿದೆ. ಸೆನ್ಸಸ್ ಸರ್ವೆ ಸೊ ಅದು ಅಕ್ಟೋಬರ್ 18 ತನಕ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಸರ್ಕ್ಯುಲರ್ ಕೂಡ ಬಿಡುಗಡೆ ಆಗಿದೆ. ಸೊ ಅಕ್ಟೋಬರ್ 19 ಎಲ್ಲರೂ ಕೂಡ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಆಗಿರ್ಲಿಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಂಕಿಅಂಶಗಳನ್ನ ಅವರು ಹೇಳಬೇಕಾಗುತ್ತೆ. ಸೊ ಅವತ್ತಿಗೆ ಒಂದು ಕೊನೆಯ ದಿನಾಂಕವನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹಾಗೇನೆ ಅಕ್ಟೋಬರ್ 18 ಅಂತಂದ್ರೆ 19 ಇಂದಿನ ಸ್ಕೂಲ್ ಸ್ಟಾರ್ಟ್ ಆಗಲ್ಲ ಇಲ್ಲಿ. ಹಾಗಾಗಿ ಒಂದಷ್ಟು ಹಬ್ಬಗಳಿರೋದ್ರಿಂದಾಗಿ ಸೊ ಏನಿದ್ರು 22 ಅಥವಾ 23ನೇ ತಾರೀಕಿಂದ ಆಫ್ಟರ್ ವರ್ಡ್ಸ್ ಸ್ಕೂಲ್ ಸ್ಟಾರ್ಟ್ ಆಗುವಂಥದ್ದು ಅದೆಲ್ಲ ಗೊತ್ತಿರೋ ವಿಚಾರ. ಸೊ ಇಲ್ಲಿ ಈ ಸರ್ವೆಯಲ್ಲಿ ಯಾರಿಗೆ ಈ ಒಂದು ಸಮೀಕ್ಷಾ ಕೆಲಸದಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಅಂತ ಒಂದಷ್ಟು ಸಂಕ್ಷಿಪ್ತವಾಗಿದೆ ಮಾಹಿತಿ. ತುಂಬಾ ಜನ ಕೇಳಿದ್ರು ಸೊ ಯಾರಿಗೆ ವಿನಾಯಿತಿ ಕೊಡಿದ್ರೆ ಅಂತ. ಹಾಗಾಗಿ ಸರ್ಕ್ಯುಲರ್ನ ಓದ್ಕೊಂಡಿದ್ರೆ ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಬಟ್ ಯಾರು ರೆಫರ್ ಮಾಡಿಲ್ವೋ ಅವ್ರಿಗೆ ಒಂಚೂರು ಡೌಟ್ಸ್ ಇರ್ಬೋದು. ಕ್ವಿಕ್ ಆಗಿ ಎಲ್ಲವನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು. ನೋಡಿ ಇಲ್ಲಿ ಶಿಕ್ಷಕರು ಸಮೀಕ್ಷಾ ಕಾರ್ಯವನ್ನ ದಿನಾಂಕ 19/10/2025 ಒಳಗೆ ಪೂರ್ಣಗೊಳಿಸಬೇಕು. ಈ ತಿಂಗಳು 19ನೇ ತಾರೀಕು ಒಳಗಡೆ. ಈ ಅವಧಿಯಲ್ಲಿ ಮಕ್ಕಳ ಕಲಿಕೆಗೆ ಉಂಟಾಗುವ ಕೊರತೆಯ ಅವಧಿಯನ್ನ ರಜಾ ದಿನಗಳ ನಂತರ ವಿಶೇಷ ತರಗತಿಗಳನ್ನು ನಡೆಸುವ ಮೂಲಕ ಸರಿದೂಗಿಸುವುದು ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಈ ನೌಕರ ಸಂಘದವರು ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಷನ್ ಲೆಟರ್ ಹಾಕಿದ್ರು. ಅಟ್ ದ ಸೇಮ್ ಟೈಮ್ ಅಲ್ಲಿ ಈ ಒಂದು ವಿಷಯಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಈ ರಜಾ ಮುಗಿದ ನಂತರದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅವ್ರಿಗೆ ಯಾವುದೇ ತೊಂದರೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನಾದ್ರೂ ವಿಶೇಷ ತರಗತಿಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಈ ಪಾಯಿಂಟ್ ಲ್ಯಾಡ್ ಅಪ್ ಮಾಡಿದ್ದಾರೆ. ಸೊ ಆಫ್ಟರ್ ಹಾಲಿಡೇಸ್ ಆದ ನಂತರದಲ್ಲಿ ಸ್ಪೆಷಲ್ ಕ್ಲಾಸ್ ಅನ್ನು ಅಲಾಟ್ ಮಾಡಿ ಅಂತ ಮಕ್ಕಳಿಗೆ. ನೆಕ್ಸ್ಟ್ ಪ್ರಸ್ತುತ ದಿನಾಂಕ 12/10/2025 ಅರ್ಥ ಮಾಡ್ಕೊಳ್ಳಿ. 12/10/2025 ಅಂದ್ರೆ ಇವತ್ತು 9 ಅಂದ್ರೆ ಇನ್ 2 ಡೇಸ್ ಇದೆ. ಇನ್ 2 ಡೇಸ್ ಅಲ್ಲಿ ನಡೆಯಲಿರ್ತಕ್ಕಂಥ ದ್ವಿತೀಯ PUC ಮಧ್ಯಾವಧಿ ಪರೀಕ್ಷೆ ಕಾರ್ಯದಲ್ಲಿ ತೊಡಗಿಸಿಕೊಂಡ ಉಪನ್ಯಾಸಕರನ್ನ ಸಮೀಕ್ಷೆ ಕಾರ್ಯದಿಂದ ಬಿಡುಗಡೆಗೊಳಿಸುವುದು. ಸೊ ಯಾವ್ಯಾವ ಉಪನ್ಯಾಸಕರು 12ನೇ ತಾರೀಕಂದು ನಡೀತಾ ಇರತಕ್ಕಂಥ ದ್ವಿತೀಯ PUC ಪರೀಕ್ಷೆ ಏನಿದೆ ಆ ಒಂದು ಪರೀಕ್ಷೆಯಲ್ಲಿ ಮಧ್ಯಾವಧಿ ಕಾರ್ಯದಲ್ಲಿ ಯಾರು ಅವ್ರು ತೊಡಗಿಸ್ಕೊಂಡಿದ್ದಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಸಮೀಕ್ಷೆ ಕಾರ್ಯವನ್ನ ಮಾಡದೇ ಇರಲಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಲಾಟ್ ಆಗ್ಬಿಡುತ್ತಾರೆ ಅವರು ಸೆಕೆಂಡ್ PU ಎಕ್ಸಾಮಿನೇಷನ್ಗೆ ಅದ್ರಲ್ಲಿ ಯಾರು ಇರಬೇಕು ಅಂತ. ಹಾಗಾಗಿ ಆ ಒಂದು ಕೆಲಸಕ್ಕೆ ಅವರು ನಿಯೋಜನೆ ಆಗಿರ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸಮೀಕ್ಷೆ ಕಾರ್ಯವನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದರಿಂದ ಅವರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಅವರು ನಿಯೋಜನೆ ಆಗಿರೋದ್ರಿಂದ ಈ ಎಲ್ಲಾ ಅಂಶಗಳಂತೆ ರಾಜ್ಯದ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುವುದು ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲಾ ಅಂಶಗಳಂತೆ ರಾಜ್ಯದ ನೋಡಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುವುದು ಅಂತ ಹೇಳಿದ್ದಾರೆ. ಇಲ್ಲಿ ಗವರ್ಮೆಂಟ್ ಸ್ಕೂಲ್ ಅಂದ್ರೆ 2 ಬರುತ್ತೆ, ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಬರುತ್ತೆ. ಸೊ ಗವರ್ಮೆಂಟ್ ಎಡೆಡ್ ಸ್ಕೂಲ್ಸ್ ಅದರಲ್ಲೂ ಕೂಡ ಪ್ರೈಮರಿ ಹೈಸ್ಕೂಲ್ಸ್ ಇದೆ ಇಲ್ಲಿ. ಹಾಗಾಗಿ ಸೊ ಈ ಎಲ್ಲಾ ಶಾಲೆಗಳು ಏನ್ ಎಕ್ಸ್ಟೆಂಡ್ ಆಗಿದೆ ಏನ್ ಹೇಳಿರೋದನ್ನ ಇಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು ಮುಂದುವರೆದಂತೆ ಈ ಉಪನ್ಯಾಸಕರಿಗೆ ನೋಡಿ ಇಲ್ಲಿ ಅವರು ಸಮೀಕ್ಷಾ ಕಾರ್ಯದಿಂದ ವಿನಾಯಿತಿ ಕೊಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಅಪ್ಡೇಟ್ ಇದೆ. ಸೊ ನೆನ್ನೆನೆ ಬಂದಿತ್ತು. PU ಉಪನ್ಯಾಸಕರಿಗೆ ಗಣತಿ ವಿನಾಯಿತಿ, ಗಣತಿ ಮುಗಿಸಿದವರಿಗೂ 18ರವರೆಗೆ ರಜೆ ಅಂತ. ಈಗಾಗಲೇ ಯಾರೆಲ್ಲ ಗಣತಿಯನ್ನ ಮುಗಿಸ್ಕೊಂಡಿದ್ದಾರೆ, ಕೆಲವು ಟೀಚರ್ಸ್ ಈಗಾಗಲೇ ಗಣತಿಯನ್ನ ಮುಗಿಸ್ಕೊಂಡಿರ್ತಾರೆ ಈಗ. ಸೊ ಅವ್ರಿಗೂ ಕೂಡ ಟಿಲ್ 18 ತನಕ ರಜಾ ಕೊಡ್ಲಾಗಿದೆ. ಅಂದ್ರೆ ಅವ್ರಿಗೆ ಅಲ್ಲಿವರೆಗೂ ಅವಕಾಶ ಇರುತ್ತೆ ಅಂತ. ಅವ್ರಿಗೇನು ಪ್ರತ್ಯೇಕವಾದಂತ ಯಾವ್ದೋ ಕೆಲಸವನ್ನ ಕೊಟ್ಟಿಲ್ಲ. ಅವ್ರಿಗೆಲ್ಲ ಗಣತಿ ಮುಗಿಸಿರ್ತಕ್ಕಂಥ ಟೀಚರ್ಸ್ಗೆ ಬೇರೆ ಯಾವುದೇ ರೀತಿಯ ನಿಯೋಜನೆ ಕೂಡ ಅವ್ರಿಗೆ ಮಾಡಿಲ್ಲ. ಹಾಗಾಗಿ ಯಾರು ಈ ಸಮೀಕ್ಷೆ ಕಾರ್ಯವನ್ನ ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಕೊಂಡಿದ್ದಾರೆ ಇದುವರೆಗೂ ಅವ್ರಿಗೂ ಕೂಡ 18 ತನಕ ಲೀವ್ ಇರುತ್ತೆ. ಆಯ್ತಾ. ಸೊ ನೆಕ್ಸ್ಟ್ ನಾನೇನು PU ಉಪನ್ಯಾಸಕರಿಗೆ ವಿನಾಯಿತಿ ಕೊಡ್ಲಿಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಹೇಳಿದ್ದೀನಿ ನೋಡಿ. ಅದನ್ನ ಇಲ್ಲಿ ಹೇಳಿದರೆ ಇಲ್ಲೂ ಇದೆ ಅದು. ಅಂಡ್ ಹಿಯರ್ ವಿ ಗೋ. PU ಉಪನ್ಯಾಸಕರಿಗೆ ವಿನಾಯಿತಿ ಅಕ್ಟೋಬರ್ 12ರಿಂದ ದ್ವಿತೀಯ PU ಮಧ್ಯಂತರ ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಸಮೀಕ್ಷೆ ಕಾರ್ಯದಿಂದ PUC ಉಪನ್ಯಾಸಕರಿಗೆ ವಿನಾಯಿತಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾಗಿ ತುಂಬಾ ಜನರಿಗೆ ಯಾರು ಗೊಂದಲ ಇತ್ತು ಅವರಿಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದಿಷ್ಟು ಏನು ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು. ಸೊ ಅಲ್ಲಿದ್ದಂತೆ ಕೆಲವೊಂದು ಪ್ರಮುಖ ಅಂಶಗಳು. ಹಾಗಾಗಿ ಸೊ ಯಾರು ಕೇಳಿದ್ರು ಒಂದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ವಿ ನಮ್ಮ ವಾಹಿನಿಯಿಂದ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.